ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯಗಳನ್ನು ನಿಮ್ಮ ಮುಂದೆ ಇಡುವಾಗ ನೀವು ರೆಡಿಯಾಗಿ ನಿಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಟು ವಾಕ್ಯಗಳನ್ನು ಎತ್ತಿ ನಿಮ್ಮ ಫ್ರೀ ಸಮಯಗಳಲ್ಲಿ ಓದಿ ಧ್ಯಾನ ಮಾಡುತ್ತಾ ಕರ್ತನ ನಾಮ ಮಹಿಮೆ ಪಡತಕ್ಕ ಹಾಗೆ ನಿಮ್ಮನ್ನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅಷ್ಟಲ್ಲ, ಇಲ್ಲಿ ಎಲೀಷರು ಯಾವ ರೀತಿ ಮಹತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನುವ ವಾಕ್ಯಗಳನ್ನು ಓದ್ತಾ ಇದ್ದೀವಿ. ಅದೇ ಅದ್ಭುತಗಳು ನಿಮ್ಮ ಕುಟುಂಬಗಳಲ್ಲಿ ನಡೆಯಲಿ ಎಂದು ಮನಸಾರ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಬನ್ನಿರಿ, ನಾವೆಲ್ಲರೂ ಸತ್ಯವೇದ ವಾಕ್ಯದ ಕಡೆ ಹೋಗೋಣ. ಇಲ್ಲಿ 2 ಅರಸು 4:1-7 ವಾಕ್ಯ ತೆಗೆದುಕೊಳ್ಳಿ, ನೀವು ಓದ್ಕೊಳ್ಳಿ ಮನೆಯಲ್ಲಿ. 2 ಅರಸು 4:1-7 ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಪ್ರವಾದಿ ಮಂಡಳಿಯವನ ಪ್ರವಾದಿ ಮಂಡಳಿಯೊಬ್ಬನು ಅವನು ಸತ್ತು ಹೋದ. ಅವನ ಹೆಂಡತಿ ತನ್ನ 2 ಮಕ್ಕಳನ್ನು ಕರೆದುಕೊಂಡು ಬಂದು ಎಲೀಷನ ಹತ್ರ ಹೇಳ್ತಾ ಇರೋದು, ಎಲೀಷನೇ, ನನ್ನ ಗಂಡ ತೀರೋದ್ರಲ್ಲ, ನನ್ನ ಗಂಡ ಸಾಲ ಮಾಡಿರೋದು ನಾನು ತೀರಿಸಬೇಕು ಅಂತ ನನ್ನ 2 ಮಕ್ಕಳನ್ನು ಅವರು ಸೇವಕರಾಗಿ ಅವ್ರ ಕುಟುಂಬಗಳಲ್ಲಿ ಇರಬೇಕಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಏನು ಮಾಡಲಿ ಅಂತ ಎಲೀಷನ ಹತ್ರ ಈ ದಾಸಿ ಕೇಳುವಾಗ ಎಲೀಷನು ಹೇಳೋದು ಒಂದೇ. ಯಾಕಂದರೆ ಪ್ರವಾದಿಗಳಲ್ಲಿ ಒಬ್ಬನು ಆತನು ಸತ್ತೋಗಿರುವನು, ಅವನ ಹೆಂಡತಿ ಮಕ್ಕಳು ದೇವರಿಗೋಸ್ಕರ ಸೇವೆ ಮಾಡುವವರ ಕುಟುಂಬಗಳನ್ನು ಅನಾಥರಾಗಿ ಬಿಡೋದಿಲ್ಲ ದೇವರ ಮಕ್ಕಳೇ. ಹಾಗಾದರೆ ಇಲ್ಲಿ ಎಲೀಷನಿಗೆ ಹೇಳ್ತಾ ಇರೋದು, ಆ ಸಹೋದರಿಗೆ, ಆ ಸ್ತ್ರೀಗೆ ಹೇಳ್ತಾ ಇರೋದು, ಹೋಗು, ನಿನ್ನ ಮನೆಯಲ್ಲಿ ಅಕ್ಕಪಕ್ಕದಲ್ಲಿರುವ ಪಾತ್ರೆಗಳನ್ನು ತಂದು ನಿನ್ನ ಮನೆಯಲ್ಲಿಟ್ಟು ನಿನ್ನಲ್ಲಿರುವ ಎಣ್ಣೆಯನ್ನು ಅದರಲ್ಲಿ ತುಂಬಿಸು ಅನ್ನು ಉಯಿ, ಅದು ತುಂಬಿ ತುಳುಕ್ತದೆ, ತುಂಬಿದ ಆದ ಮೇಲೆ ಅದು ನಿಲ್ಲುವುದು ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲೊಂದು ಅದ್ಭುತ ನಡೀತಾ ಇದೆ. ಆ ಸ್ತ್ರೀ ಏನು ಮಾಡ್ತಾ ಇದ್ದಾರೆ, ಮನೆಗೆ ಹೋಗ್ಬಿಟ್ಟು ಮಕ್ಕಳನ್ನ ಹೇಳ್ತಾರೆ, ಪಾತ್ರೆಗಳನ್ನೆಲ್ಲ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಬಾಕ್ಲು ಹಾಕ್ಕೊಂಡು ಪಾತ್ರೆಗಳಲ್ಲೆಲ್ಲ ಇರೋ ಎಣ್ಣೆ, ಅವರಲ್ಲಿರುವ ಎಣ್ಣೆ ಸ್ವಲ್ಪ ಉಯ್ಯುವಾಗ ಅದು ತುಂಬಿ 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 ತುಳುಕುತ್ತಾ ಎಲ್ಲ ತುಂಬಿದ ಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಆಗ ಅದರಿಂದ ಬರುವ ಆದಾಯದಿಂದ, ಎಣ್ಣೆ ಮಾರಿ ಅದರಿಂದ ಬರುವ ಆದಾಯದಿಂದ ಸಾಲ ತೀರಿಸಲು ಸಾಧ್ಯವಾಯಿತು ಆ ಸ್ತ್ರೀಗೆ. ಅದೇ ರೀತಿಯಲ್ಲಿ ನೋಡಿ, 2 ಅರಸು 4 ಸೇಮ್ ಅಧ್ಯಾಯದಲ್ಲೇ 8-7 ಏನಂತ ಹೇಳಿದರೆ, ಎಲೀಷನು ಶೂನೇಮಿನಿಗೆ ಹೋದಳು. ಅಲ್ಲಿ ಊಟ ಮಾಡೋಕ್ಕೆ ಒಂದು ಮನೆಯಲ್ಲಿ ಕರಿತಾ ಇದ್ದಾರೆ, ಊಟ ಮಾಡಿದ್ರು. ಆದರೆ ಇದು ಎಲೀಷನು ಶೂನೇಮಿಗೆ, ಅಯ್ಯೋ, ಈ ದಾಸನಿಗೆ ನಾವು ಸಹಾಯ ಮಾಡಬೇಕಲ್ಲ, ಯಾವಾಗೂ ನಮ್ಮ ಮನೆ ಕಡೆಯಿಂದ ಹಾದು ಹೋಗ್ತಾರಲ್ಲ, ಇವ್ರಿಗೊಂದು ರೂಮ್ ಕಟ್ಕೊಡ್ಬೇಕು, ಇವ್ರು ಬಂದವಾಗೆಲ್ಲ ವಿಶ್ರಾಂತಿ ತೆಗೆದುಕೊಂಡು ಇವ್ರು ಹಾಕುವ ಊಟವನ್ನು ಭುಜಿಸಿ ಹೋಗಲಿ ಎನ್ನುವ ಒಳ್ಳೆ ಮನಸ್ಸಿನಿಂದ ಯೋಚನೆ ಮಾಡಿ ಎಲೀಷನಿಗೆ ಹೇಳುವಾಗ ಅವರ ಮನೆಯ ಮೇಲೆ ಒಂದು ಭವನವನ್ನು ಕಟ್ಟಿ ಎಲೀಷನಿಗೆ ಅದು ಮಾಡಿಕೊಟ್ಟು ದಿನ ಸೇವೆಗಾಗಿ ಹೋಗುವಾಗ ಊಟ ಮಾಡ್ಕೊಂಡು ಹೋಗಿ ಊಟ ಮಾಡಿ ಹೋಗುವುದುಂಟು. ಹಾಗಾದರೆ ಎಲೀಷನಿಗೆ ಮನಸ್ಸಿನಲ್ಲಿ ಒಂದು ಆಸೆ ಬರುತ್ತದೆ, ಈ ಸ್ತ್ರೀ ನನಗೆ ಇಷ್ಟು ಸಹಾಯ ಮಾಡ್ತಾ ಇದ್ದಾಳಲ್ಲ, ನಾನೇನಾದರೂ ಒಳ್ಳೆಯದು ಮಾಡಬೇಕು ಈ ಸ್ತ್ರೀಗೆ ಅಂತ ಹೇಳ್ಬಿಟ್ಟು ಕರೆದು ಕೇಳಿದಾಗ ಈ ಸ್ತ್ರೀ ಹೇಳೋದು ಒಂದೇ, ದೇವರು ನನಗೆ ಸಕಲವೂ ಕೊಟ್ಟಿದ್ದಾರೆ ದಾಸನೇ, ನನಗೇನು ಕೊರತೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ಎಲೀಷನ ಸೇವಕನು ಏನು ಹೇಳ್ತಾನೆ, ಅವಳಿಗೆ ಮಗು ಇಲ್ಲ, ಆದರೆ ಅವಳ ಗಂಡ ವಯಸ್ಸಾಗಿದೆ ಅಂತ ಹೇಳುವಾಗ ಹೋಗಿ ಕರ್ಕೊಂಡು ಬಾ ಸ್ತ್ರೀಯನ್ನು, ಶೂನೇಮಿನ ಸ್ತ್ರೀಯನ್ನು ಕರ್ಕೊಂಡು ಬಾ ನೀನು, ನಾನು ಅವಳ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕುಲೀನ ಸ್ತ್ರೀಯನ್ನು ಕರೀದಾಗ ಎಲೀಷನ್ ಹೇಳ್ತಾ ಇರೋದು, ಇದೇ ವರ್ಷದಲ್ಲಿ ನಿನಗೆ ಬರೋ ವರ್ಷದೊಳಗೆ ನಿನಗೊಂದು ಮಗು ಹುಟ್ಟುತ್ತೆ ಅಂತ ಹೇಳುವಾಗ ಕುಲೀನ ಸ್ತ್ರೀ, ದೇವದಾಸನೇ, ಯಾಕೆ ನೀನು ನನಗೆ ಈ ಥರ ಹೇಳ್ತಾ ಇದೆಯಾ ಅಂತ ಹೇಳುವಾಗ ಆತ ಡೌಟ್ ಪಡದೇ ಇದ್ದರೂ ಆ ಥರ ಹೇಳುವಾಗ ದೇವರು ಅವಳಿಗೆ ಒಂದು ಮಗುವನ್ನು ಕೊಡ್ತಾರೆ. ನೋಡಿ, ದೇವರು ಪ್ರಾರ್ಥನೆ ಮಾಡಿದ ಮನವಿಗಳನ್ನು ಕೇಳಿ ನಮಗೆ ಸಹಾಯ ಮಾಡುವ, ಬ್ಲೆಸ್ ಮಾಡುವ ದೇವರಾಗಿದ್ದಾರೆ. ನಿಮ್ಮ ವಿಷಯಗಳು ಏನೇ ಆಗಿದ್ದರೂ ದೇವರ ಮಕ್ಕಳೇ, ಪ್ರತಿಯೊಂದು ವಿಷಯಗಳು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು ನಿಮಿಷದಲ್ಲಿ ಆ ವಿಷಯಗಳಿಗೆ ಬಿಡುಗಡೆ ಕೊಡಲು, ಅದ್ಭುತಗಳನ್ನು ಮಾಡಲು, ಸಹಾಯ ಮಾಡಲು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮ ದೇವರು ಒಳ್ಳೆಯ ದೇವರು, ಅಂಥ ದೇವರನ್ನು ನಾವು ಪಡೆದುಕೊಂಡಿದ್ದೇವೆ. ಅರ್ಥ ಆಯಿತಾ? ಆ ಯೇಸು ಸ್ವಾಮಿಗೆ ನಾವು ಎಷ್ಟು ಮಹಿಮೆ ಪಡಿಸಬೇಕು. ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ನೋಡಿ ದೇವರ ಮಕ್ಕಳೇ, 2:38-44 ಒಂದು ಅದ್ಭುತ ಮಾಡ್ತಾ ಇದ್ದಾರೆ ಎಲೀಷನು. ಅರ್ಥ ಆಯಿತಾ? ಅಲ್ಲಿರುವ ಜನರಿಗೆಲ್ಲ ಅಡುಗೆ ಮಾಡಿ ಊಟ ಹಾಕು ಅಂತ ಹೇಳಿ ಸೇವಕರಿಗೆ ಹೇಳುವಾಗ
ಊಟ ಹಾಕ್ತಾರೆ. ಎಲೀಷನಿಗೆ ಕಾಣಿಕೆ ತಂದು ಕೊಟ್ಟರೆ ಆ ಕಾಣಿಕೆನಲ್ಲಿ ಅಡುಗೆ ಮಾಡಿ ಅವ್ರಿಗೆ ಊಟ ಹಾಕೋದುಂಟು. ಈ ವಾಕ್ಯಗಳು ಪೂರ್ತಿಯಾಗಿ ನೀವು ಓದ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ಅರ್ಥ ಆಯಿತಾ? ನಿಮ್ಮ ಕುಟುಂಬದ ವಿಷಯದಲ್ಲಿ ಏನು ಪರಿಸ್ಥಿತಿ ಇದೆಯೋ ನನಗೆ ಗೊತ್ತಾಗದಿದ್ದರೂ ದೇವರಿಗೆ ಗೊತ್ತಾಗುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀವು ಆ ವಾಕ್ಯಗಳನ್ನು ಓದುವಾಗ ನಾನು ಹೇಳಿದ ಹಾಗೆ ನೀವು ಅಭ್ಯಾಸ ಮಾಡಿ, ಪ್ರಾರ್ಥನೆ ಮಾಡಿ, ನೀವು ವಾಕ್ಯಗಳನ್ನು ಓದುವಾಗ ನಿಮ್ಮ ಮನೆಗಳಿಗೆ, ನಿಮ್ಮ ಕುಟುಂಬಗಳಿಗೆ ಏನು ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿಯಿಂದ ನೀವು ಆಚೆ ಕಡೆ ಬರಬೇಕಾ, ಇಲ್ಲ ಸೌಖ್ಯ ಇಲ್ವ, ಸೌಖ್ಯ ಬೇಕಾ, ಏನಾದರೂ ಇರಬಹುದು ನಿಮ್ಮ ವಿಷಯಗಳಲ್ಲಿ. ಅದರಲ್ಲಿ ಬಿಡುಗಡೆ ಕೊಡಲು, ಅದ್ಭುತ ಮಾಡಲು, ಸಹಾಯ ಮಾಡಲು ನನ್ನ ದೇವರು ಶಕ್ತನಾಗಿದ್ದಾನೆ, ನಿಮ್ಮ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ಮನುಷ್ಯನಿಗೆ, ಎಲೀಷನಿಗೆ ಬರುವಂಥ ಕಾಣಿಕೆ ಎಲ್ಲ ಅಡುಗೆ ಮಾಡಿ ಎಲ್ಲರಿಗೂ ಸಹಾಯ ಮಾಡು. ಇದರಲ್ಲಿ ಏನು ಅರ್ಥ ಆಗ್ತಾ ಇದೆ ನಿಮಗೆ ದೇವರ ಮಕ್ಕಳೇ? ನಿಮ್ಮಲ್ಲಿರುವುದು, ನಿಮ್ಮ ಅಕ್ಕಪಕ್ಕದಲ್ಲಿ ಬಡವರು ಇರ್ತಾರೆ, ದೇವರು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನಿಮ್ಮಲ್ಲಿರುವುದನ್ನು ಒಂದು ಭಾಗವನ್ನು ದೇವರಿಗೆ ಸಲ್ಲಿಸಲು, ದಾನ ಧರ್ಮ ಮಾಡಲು ನೀವು ಮಾಡುವಾಗ ನಿಮ್ಮ ಪರಿಸ್ಥಿತಿಯೆಲ್ಲ ದೇವರು ನೀಗಿಸಿ ಆಶೀರ್ವದಿಸುವವನಾಗಿದ್ದಾನೆ. ಏಕೆಂದರೆ ದೇವರು ಒಂದು ಪ್ರೀತಿಯುಳ್ಳವನು, ಸಮಾಧಾನ ಪಡಿಸುವ ದೇವರು, ಪರಿಶುದ್ಧನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಂಥ ದೇವರು ನಮಗೆ ಸಹಾಯ ಮಾಡುವಾಗ, ನಮಗೆ ಸಹಾಯ ಮಾಡಿದ್ದರಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಅದು ಏನಾಗುತ್ತದೆ? ದೇವರ ನಾಮ ಮಹಿಮೆ ಪಡಿಸ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಇಲ್ಲಿ ಎಲ್ಲರಿಗೂ ಊಟ ಮಾಡಿಸಿ ತೃಪ್ತಿ ಆಗುವಾಗ ದೇವರ ನಾಮ ಮಹಿಮೆ ಪಡಿಸ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬೆತೇಲ್ ಎನ್ನುವುದು ಮನ್ನಾ. ಅರ್ಥ ಆಯ್ತಾ? ಆ ಬೆತೇಲ್ ಅನುಭವವನ್ನು ನಾವು ಪಡೆದುಕೊಳ್ಳಬೇಕಾದರೆ ಇನ್ನೊಬ್ಬರಿಗೆ ನಾವು ಆಹಾರವನ್ನು ಕೊಡಬೇಕು, ಸಹಾಯ ಮಾಡಬೇಕು, ದುಃಖದಲ್ಲಿ ಬರುವವರಿಗೆ ಸಮಾಧಾನ ಹೇಳಬೇಕು, ವೇದನೆ ಪಡುವವರಿಗೆ ಪ್ರಾರ್ಥಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದರಿಂದ ನಾವು ಏನು ಕಲ್ತಿದ್ದೀವಿ ಅಂದರೆ, ನಮ್ಮ ಕೃಪೆ ಇನ್ನೊಬ್ಬರಿಗೆ ಸಹಾಯ ಆಗಬೇಕು, ಇನ್ನೊಬ್ಬರಿಗೆ ದಾನ ಮಾಡಬೇಕು, ಇನ್ನೊಬ್ಬರನ್ನು ಸಂತೋಷಪಡಿಸಬೇಕು, ಇನ್ನೊಬ್ಬರಿಗೆ ವಾಕ್ಯದ ಬಗ್ಗೆ ಎಚ್ಚರಿಸಬೇಕು. ಈ ದಿನ ನಿಮಗೆ ದೇವರು ಆಶೀರ್ವದಿಸ್ತಾರೆ ಅಂತ ಅವ್ರಿಗೆ ಹೇಳಬೇಕು. ನಮ್ಮ ದೇವರು ಜೀವವುಳ್ಳ ದೇವರು, ಕಲ್ಲು ಬೊಂಬೆಗಳೆಲ್ಲ ದೇವರಲ್ಲ ದೇವರ ಮಕ್ಕಳೇ. ಈ ದಿನ ಶ್ರದ್ಧೆಯಿಂದ ನೀವು ಕೇಳಿದ್ದೀರಾ ಅಂತ ನಾನು ನಂಬುತ್ತೇನೆ. ನಿಮ್ಮೆಲ್ಲರ ಮೇಲೆ ದೇವರ ಸಾನ್ನಿಧ್ಯ ಇಳಿದು ಬರ್ತಾ ಇದೆ. ನಂಬುತ್ತೀರಾ ದೇವರ ಮಕ್ಕಳೇ? ಖಂಡಿತವಾಗಲು ಆ ಸಾನ್ನಿಧ್ಯ ನಿಮ್ಮನ್ನು ಈ ವಾಕ್ಯದ ಪ್ರಕಾರವಾಗಿ ಬಿಡುಗಡೆ ಕೊಡುತ್ತದೆ, ಸಹಾಯ ಮಾಡುತ್ತೆ, ಸಮಾಧಾನ ಆಗುತ್ತೆ. ಎಲ್ಲ ನಿಮ್ಮ ಎಲ್ಲವನ್ನು ದೇವರು ಅನುಗ್ರಹಿಸುವನು, ಕೈ ಹಿಡಿದು ನಡೆಸುವನು ಎಂದು ಪರಿಶುದ್ಧಾತ್ಮನ ಕರದಲ್ಲಿ ನೋಡುವವರೆಲ್ಲರನ್ನು ಒಪ್ಪಿಸಿಕೊಟ್ಟು ಈ ವಾಕ್ಯದ ಮೂಲಕವಾಗಿ ಇದೇ ಆಶೀರ್ವಾದ ಕುಲೀನ ಸ್ತ್ರೀಯ ಬಗ್ಗೆ ಎಲ್ಲ ಯಾವ ರೀತಿಯಲ್ಲಿ ಎಲೀಷನ ಮೂಲಕವಾಗಿ ದೇವರು ಅದ್ಭುತ ಮಾಡಿದರೋ ಅದೇ ರೀತಿಯಲ್ಲಿ ನಿಮಗೆ ಅದ್ಭುತ ಮಾಡ್ತಾರೆ ಎಂದು ನಾನು ನಂಬಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೀನಿ. ನೀವು ನಂಬಿದರೆ ಕರಗಳನ್ನು ತಟ್ಟಿ ದೇವರ ನಾಮ ಮಹಿಮೆ ಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.